ದಯವಿಟ್ಟು ಹೇಳ್ತೀನಿ, ಇಂತಹ ಕಚಡ ಕೆಲಸಗಳು ಮಾಡೋಕ್ಕೆ ಹೋಗಬೇಡಿ. ಇಂಥ ಯಾರೋ ಒಬ್ಬ ಅಲ್ಕಟ್ ಕೆಲಸ ಮಾಡೋದ್ರಿಂದ ಎಲ್ಲರಿಗೂ ಅದು ಪರಿಣಾಮ ಬೀರ್ತದೆ. ಲೈಕ್ ಎಲ್ಲರ ಥರ ಬೇಜಾರಾಗುತ್ತೆ. ಇಂತಹ ಕಚಡ ಕೆಲಸಗಳು ನಿಮ್ಮಂಥವ್ರು ಕೆಲವೊಂದು ಜನ ಮಾಡೋದ್ರಿಂದ ನಮ್ಮಂಥ ಎಷ್ಟೋ ಜನಗಳು ಈ ಥರ ಹೊಟ್ಟೆಪಾಡಿಗೆ ಕೆಲಸ ಮಾಡೋರ್ಗೂ ಕೂಡ ಇದು ಹೊಡೆತ ಬೀಳ್ತದೆ. ಲೈಕ್ ಅಲ್ಲೇ ಇಟ್ಕೊಳ್ಳಿ. ನಮ್ಗೆ ಜಾಮ್ ಆಗುತ್ತೆ. ಕಂಪ್ಲೇಂಟ್ ಕೊಡಿ ಮೇಡಮ್, ಕಂಪ್ಲೇಂಟ್ ಕೊಡಿ, ಹೇಳ್ತೀನಿ. ಗಾಡಿ ಆಫ್ ಮಾಡಿ ಕಂಪ್ಲೇಂಟ್ ಕೊಡಿ ನೀವು. ಕಂಪ್ಲೇಂಟ್ ಮಾಡಿ ನೀವು. 100 ಟ್ರಾನ್ಸ್ಪೋರ್ಟ್ ಇರೋ ನಮ್ ರೋಡ್ ಜಾಮ್ ಮಾಡಬೇಡಿ. ಈಗ ಪೀಕ್ ಅವರ್ ಈ ಕಡೆ ಬನ್ನಿ. ಫೋನ್ ಮಾಡಿ ಮೇಡಮ್, ಮಾಡಿ ಮೇಡಮ್. ಸೈಡ್ಗೆ ಏನಾಗ್ತಿಲ್ಲ, ಸೈಡ್ ಆಯ್ತಿರಲ್ಲ. ರೋಡ್ ಜಾಮ್ ಬರ್ರಿ ಕಡೆಗೆ. ನೀವು ಹೋಗಿ, ನೀವು ಏನಿಲ್ಲ ಹೋಗಿ. ಅವರು ಸಾಲ ಮಾಡ್ಕೊತಾರೆ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಬೈಕ್ ಟ್ಯಾಕ್ಸಿ ವಿಚಾರದ್ದು ಇವಾಗ ಒಂದು ಕಡೆ ಲೈಕ್ ಒಂದು ಟಾಪಿಕ್, ಒಂದು ಸುದ್ದಿ ಆಗ್ತಾಯಿದೆ. ಸೊ ಆ ವಿಚಾರದ ಬಗ್ಗೆ ಈಗ ಡಿಸ್ಕಷನ್ ಮಾಡೋಣ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಸೊ ಆ ವಿಚಾರ ಹೇಳೋದಕ್ಕಿಂತ ಮುಂಚೆ ನಾನು ಜಸ್ಟ್ ಒಂದು 2-3 ಮಾತನ್ನ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಇದು ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೋಸ್ಕರ ಅಂತ ಅಂದ್ಕೊಳ್ಳಿ, ಅಥವಾ ನನ್ನನ್ನು ಲೈಕ್ ನನ್ನ ವೀಡಿಯೋಸ್ನ ನೋಡಿ ಲೈಕ್ ಒಂದಷ್ಟು ಲೈಕ್ ತಿಳ್ಕೊತೀನಿ ಅನ್ನೋರಿಗೋಸ್ಕರ ದಯವಿಟ್ಟು ಒಂದು ಮಾತನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಯಾವುದೇ ಡೆಲಿವರಿ ಬಾಯ್ ಆಗಿರ್ಬೋದು, ಅಥವಾ ಯಾವುದೇ ರೈಡರ್ ಆಗಿರ್ಬೋದು, ಇಲ್ಲ ಯಾವುದೇ ಆಟೋ ಚಾಲಕರಾಗಿರ್ಬೋದು, ಇಲ್ಲಾಂದರೆ ಕ್ಯಾಬ್ ಡ್ರೈವರ್ ಆಗಿರ್ಬೋದು, ಯಾರೇ ಆಗಲಿ, ನಿಮ್ಮನ್ನು ನಂಬಿ ಒಬ್ಬ ವ್ಯಕ್ತಿ ನಿಮ್ಮ ಜೊತೆ ಬರ್ತಿದ್ದಾರೆ, ಅಥವಾ ನಿಮ್ಮನ್ನು ನಂಬಿ ಒಂದು ಕಸ್ಟಮರ್ ನಿಮಗೆ ಒಂದು ಆರ್ಡ್ರನ್ನ ಕೊಟ್ಟಿದ್ದಾರೆ ಅಂತಂದರೆ ದಯವಿಟ್ಟು ಅದನ್ನು ಜಾಗೃತೆಯಿಂದ ಅದನ್ನು ತಗೊಂಡೋಗಿ ಕಸ್ಟಮರ್ ಬಾಗಿಲಿಗೆ ತಲುಪಿಸುವಂಥ, ಅಥವಾ ಕಸ್ಟಮರ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕರ್ಕೊಂಡೋಗಿ ಬಿಡುವಂಥ ಜವಾಬ್ದಾರಿ ನಿಮ್ಮದಾಗಿರ್ತದೆ. ಅವರು ನಿಮ್ಮನ್ನು ನಂಬಿ ಬರ್ತಾ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬ ವ್ಯಕ್ತಿ ಬೈಕ್ ಟ್ಯಾಕ್ಸಿ ಏನಂತಾನೆ ಅಂದ್ಕೊಳ್ಳಿ, ಬುಕ್ ಮಾಡಿಕೊಂಡು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಿದ್ದಾರೆ ಅಂತಂದರೆ ಆ ವ್ಯಕ್ತಿ ನಿನ್ನನ್ನು ಎಷ್ಟು ನಂಬಿ ಬರ್ತಿದ್ದಾರೆ ಅನ್ನೋದನ್ನು ನೀವು ತುಂಬ ಯೋಚನೆ ಮಾಡಬೇಕಾಗುತ್ತೆ. ಬಿಕಾಸ್ ಏನಕ್ಕೆ ಅಂತಂದರೆ ಅವ್ರಿಗೆ ಗೊತ್ತಿಲ್ಲ ನಿನಗೆ ಗಾಡಿ ಸರಿಯಾಗಿ ಓಡಿಸುತ್ತಾ ಬರುತ್ತಾ ಬರಲ್ವಾ, ಅಥವಾ ನೀನು ಯಾರು, ನಿನ್ನ ಬ್ಯಾಕ್ಗ್ರೌಂಡ್ ಏನು, ಲೈಕ್ ನಿನ್ನ ಬಗ್ಗೆ ಏನೂ ಗೊತ್ತಿರಲ್ಲ ಅವ್ರಿಗೆ. ಆದರೂ ಕೂಡ ಅವರು ನಿಮ್ಮನ್ನು ನಂಬಿ ಒಂದು ಜಾಗದಿಂದ ಒಂದು ಜಾಗಕ್ಕೆ ಬರ್ತಾರೆ ಅಂತಂದರೆ ನಿಮ್ಮ ಮೇಲೆ ಇಟ್ಟಿರೋಂಥ ನಂಬಿಕೆ, ಓಕೆನಾ, ನಮ್ಮ ರೈಡರ್ಗಳ ಮೇಲೆ ಇಟ್ಟಿರೋಂಥ ನಂಬಿಕೆ, ಅಥವಾ ಕಂಪ್ನಿ ಮೇಲೆ ಇಟ್ಟಿರೋಂಥ ನಂಬಿಕೆನ ನೀವು ಉಳಿಸ್ಕೋಬೇಕಾಗುತ್ತೆ. ನೀವು ಮಾಡೋಂಥ ಕೆಲವರು ಮಾಡೋಂಥ ಅಲ್ಕ ಕೆಲಸಗಳಿಂದ, ಕೆಲವರು ಮಾಡೋಂಥ ಕಚಡ ಕೆಲಸಗಳಿಂದ ಎಲ್ಲರಿಗೂ ಕೂಡ ಇದು ತೊಂದರೆ ಆಗುತ್ತೆ. ಈಗ ಒಂದಷ್ಟು ಜನ ನಂಬಿ ಬರುವಂತಹ ಲೈಕ್ ಕಸ್ಟಮರ್ಸು ನಂಬಲ್ಲ. ಒಂದಷ್ಟು ಜನ ಇದನ್ನೇ ನಂಬ್ಕೊಂಡು ಕಷ್ಟಪಟ್ಟು ಜೀವನ ಮಾಡ್ತಿರೋಂತಹ ಎಷ್ಟೋ ರೈಡರ್ಸ್ಗೂ ಕೂಡ ಇದು ಹೊಡ್ತಾನೆ. ಸೊ ಇದನ್ನು ದಯವಿಟ್ಟು ಪ್ರತಿಯೊಬ್ಬ ಯಾರೇ ಆಗಲಿ, ನನ್ನ ವಿಡಿಯೋ ನೋಡ್ತಿರೋಂತಹ ರೈಡರ್ ಆಗಿರ್ಬೋದು, ಆಟೋ ಚಾಲಕರಾಗಿರ್ಬೋದು, ಕ್ಯಾಬ್ ಅವರಾಗಿರ್ಬೋದು, ಆಟೋ ಲೈಕ್ ಡೆಲಿವರಿ ಪಾರ್ಟ್ನರ್ಸ್ ಆಗಿರ್ಬೋದು, ಯಾರೇ ಆಗಲಿ, ನಿಮ್ಮನ್ನು ಒಬ್ಬರು ನಂಬಿದ್ದಾರೆ ಅಂದರೆ ದಯವಿಟ್ಟು ಅದನ್ನು ಉಳಿಸ್ಕೊಳ್ಳಿ. ಬಿಕಾಸ್ ಆಫ್ ಕಸ್ಟಮರ್ ಇಸ್ ಅ ಗಾಡ್. ಕಸ್ಟಮರ್ ಅನ್ನೋದು ನಮಗೆ ತುಂಬ ಮುಖ್ಯವಾದದ್ದು. ಕಸ್ಟಮರ್ ಅನ್ನೋದು ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಅವರೇನಾದರೂ ಆರ್ಡರ್ ಮಾಡಿಲ್ಲ, ಅವರೇನಾದರೂ ಬುಕ್ ಮಾಡಿಲ್ಲ ಅಂದರೆ ನಿನಗೆ ಆ ದುಡ್ಡು ಬರಲ್ಲ. ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಕಸ್ಟಮರ್ಗೆ ನೀನು ರೆಸ್ಪೆಕ್ಟ್ ಕೊಟ್ಟಿಲ್ಲ, ಕಸ್ಟಮರ್ಗೆ ನೀನು ಮರ್ಯಾದೆ ಮಾಡಿಲ್ಲ, ಕಸ್ಟಮರ್ಗೆ ನೀನು ಕೊಡೋ ಜವಾಬ್ದಾರಿಯಿಂದ ನೀವು ನೋಡ್ಕೊಳ್ಳೋ ರೀತಿ ನೀವು ಮಾಡಿಲ್ಲ ಅಂತಂದರೆ ಎಂಡ್ ಆಫ್ ದ ಡೇ ಕೆಲವ್ರಿಗೆ ಬಂದಂಥ ಪರಿಸ್ಥಿತಿಗಳು ನಿಮಗೂ ಬರುತ್ತೆ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತ. ಸೊ ವಿಷಯ ಏನಪ್ಪ ಅಂತಂದರೆ, ನಮ್ಮ ಬೆಂಗಳೂರಲ್ಲಿ ಇವತ್ತೊಂದು ಘಟನೆ ನಡೆದಿದೆ. ಈ ಘಟನೆ ಲೈಕ್ ವಿಡಿಯೋ ನೋಡಿದಾಗ ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಿಲ್ಲ ಏನಾಗ್ತಿದೆ, ಏನಾಗಿರಬಹುದು ಅನ್ನೋದು ಏನು ಕ್ಲಿಯರ್ ಆಗಿಲ್ಲ. ಆದರೂ ಕೂಡ ಆ ವಿಡಿಯೋ ಇರೋಂತಹ ಲೈಕ್ ಇದನ್ನು ನೋಡೋದಾದರೆ ಆ ವಿಡಿಯೋದಲ್ಲಿ ಏನಾಗಿದೆ ಅಂದರೆ, ಲೈಕ್ ಕಸ್ಟಮರ್ದು ಬ್ಯಾಗ್ನ ಬಂದು ರೈಡರು ಕಳ್ತನ ಲೈಕ್ ರಾಬ್ರಿ ಮಾಡ್ತಾನೆ ಅನ್ನೋದು ಆ ವಿಡಿಯೋದಲ್ಲಿರೋದು. ಆ ವಿಡಿಯೋದಲ್ಲಿ ಕ್ಲಿಯರಾಗಿ ರೈಡರ್ ಒಪ್ಕೊಂಡಿದ್ದಾನೆ. ಅಂದರೆ ನಾನು ಮಾಡಿದ್ದು ತಪ್ಪು, ದಯವಿಟ್ಟು ಕ್ಷಮಿಸ್ಬಿಡಿ ಅನ್ನೋದು ರೀತಿ ಅವರು ಒಪ್ಕೊಂಡಿದ್ದಾರೆ. ಲೈಕ್ ಅವ್ರು ಒಪ್ಕೊಂಡಿದ್ದಾರೆ ಅಂತಂದರೆ ಅವ್ರು ತಪ್ಪು ಮಾಡಿದ್ದಾರೆ ಅಂತಲೇ ಅರ್ಥ. ಸೊ ದಯವಿಟ್ಟು ಲೈಕ್ ಇಂತಹ ಕಚಡ ಮನಸ್ಥಿತಿಗಳು ನಿಮ್ಮಲ್ಲಿ ಕೆಲವರಲ್ಲಿ ಯಾರಿಗಿದೆ, ದಯವಿಟ್ಟು ಹೇಳ್ತೀನಿ, ಇಂತಹ ಕಚಡ ಕೆಲಸಗಳು ಮಾಡೋಕ್ಕೆ ಹೋಗಬೇಡಿ.
ನೀವು ಈ ರೀತಿ ಮಾಡೋದ್ರಿಂದ ನಿಮ್ಮನ್ನ ನಂಬ್ಕೊಂಬರೋಂಥ ಕಸ್ಟಮರ್ಸು ನಿಮ್ಮ ಮೇಲೆ ಯಾವುದೇ ರೀತಿ ನಿಮ್ಮ ಮೇಲೆ ನಂಬಿಕೆ ಇರಲ್ಲ. ಈಗ ಒಂದಷ್ಟು ಜನ ರೈಡರ್ಸು ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಿರ್ತಾರೆ. ಸೊ ನೀವು ಯಾರೋ 100ರಲ್ಲಿ ಒಬ್ಬ ಮಾಡೋದ್ರಿಂದ ಇದು ಎಲ್ಲರಿಗೂ ಕೆಟ್ಟ ಹೆಸರೇ, ಇದು ಎಲ್ಲರ ಮೇಲೂ ಈ ಒಂದು ಪರಿಣಾಮ ಬೀರ್ತದೆ. ಓಕೆನಾ? ಸೊ ದಯವಿಟ್ಟು ಈ ಥರ ಕೆಲಸಗಳು ಯಾರೂ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನನ್ನ ಪ್ರಕಾರ ಇದಕ್ಕೆ ಅವ್ರಿಗೆ ಆದಂಥ ಶಿಕ್ಷೆ ಆಗಲೇಬೇಕು. ಅವ್ರು ಮಾಡಿರೋಂಥ ತಪ್ಪಿಗೆ ಕ್ರಮ ತಗೊಳ್ಳೇಬೇಕು. ನಮ್ಮ ಇದರಲ್ಲಿ ಏನು ಲೈಕ್ ಅವ್ರಿಗೆ ಶಿಕ್ಷೆ ಆಗಬೇಕು, ಆ ಶಿಕ್ಷೆ ಆಗಲೇಬೇಕು. ಕಸ್ಟಮರು ಕೂಡ ಇದನ್ನು ಸುಮ್ಮನೆ ಬಿಡಬಾರ್ದು. ಅವ್ರ ಮೇಲೆ ಲೈಕ್ ಅದೇನು ಲೀಗಲಿ ಮಾಡಬೇಕು ಅದು ಮಾಡಲೇಬೇಕು. ಆ ತಪ್ಪು ಮಾಡಿರೋದಕ್ಕೆ ಅವ್ರು ಶಿಕ್ಷೆ ಅನುಭವಿಸ್ಲೇಬೇಕು. ಯಾಕಂತಂದರೆ ಅವರು ಈ ಥರ ತಪ್ಪನ್ನ ಮುಂದೆ ಯಾವತ್ತಾದರೂ ಮಾಡಬೇಕು ಅಂದರೆ ಎದುರ್ಕೊಬೇಕು. ಓಕೆನಾ? ಅವರೇ ಅಲ್ಲ, ಬೇರೆ ಯಾರಾದರೂ ಕೂಡ ಅಷ್ಟೇ, ಯಾರಾದರೂ ಈ ಥರ ತಪ್ಪು ಮಾಡ್ತೀನಿ ಅಂತಂದರೆ ಎದುರ್ಕೋಬೇಕು. ಯಾಕಂತಂದರೆ ಇಂಥ ಕೆಲಸಗಳ ಮೇಲೆ ಸುಮಾರು ಜನ ಅವ್ರ ಲೈಫ್ನ ಇಟ್ಟಿರ್ತಾರೆ, ಅವ್ರ ಲೈಫ್ ಇದನ್ನೇ ನಂಬ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಇಂಥ ಯಾರೋ ಒಬ್ಬ ಅಲ್ಕಟ್ ಕೆಲಸ ಮಾಡೋದ್ರಿಂದ ಎಲ್ಲರಿಗೂ ಅದು ಪರಿಣಾಮ ಬೀರ್ತದೆ. ಲೈಕ್ ಎಲ್ಲರಿಗೂ ಕೂಡ ಅದು ಕಷ್ಟ ಆಗುತ್ತೆ. ಸೊ ಸಿಕ್ಕಾಪಟ್ಟೆ ನನಗೆ ಆ ವಿಡಿಯೋ ನೋಡಿದಾಗಿಂದ ಲೈಕ್ ಇದಕ್ಕೆ ಏನು ರಿಯಾಕ್ಟ್ ಮಾಡಲಿಕ್ಕೆ ಕೂಡ ನನಗೆ ಗೊತ್ತಾಗಲಿಲ್ಲ. ಯಾಕಂತಂದರೆ ನಾವು ಕೂಡ ಕೆಲಸ ಮಾಡ್ತಿರ್ತೀವಿ. ಓಕೆನಾ? ಯಾರಾದರೂ ನಮ್ಮನ್ನು ಒಬ್ಬ ಕಸ್ಟಮರ್ ನಮ್ಮ ಹಿಂದೆ ಕೂತ್ಕೊಂಡಿರೋರು ನಮ್ಮನ್ನು ಅನುಮಾನ ದೃಷ್ಟಿಯಿಂದ ನೋಡಿದ್ರೇ ಮನ್ಸಿಗೆ ಒಂಥರ ಬೇಜಾರಾಗುತ್ತೆ. ಇಂತಹ ಕಚಡ ಕೆಲಸಗಳು ನಿಮ್ಮಂಥವ್ರು ಕೆಲವೊಂಥ ಜನ ಮಾಡೋದ್ರಿಂದ ನಮ್ಮಂಥ ಎಷ್ಟೋ ಜನಗಳು ಈ ಥರ ಹೊಟ್ಟೆಪಾಡಿಗೆ ಕೆಲಸ ಮಾಡೋರ್ಗೂ ಕೂಡ ಇದು ಹೊಡೆತ ಬೀಳ್ತದೆ. ಲೈಕ್ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ನಮ್ಮನ್ನು ಆ ರೀತಿ ನೋಡಿದಾಗ, ಆ ರೀತಿ ಇದು ಮಾಡಿದಾಗ. ಲೈಕ್ ನಾನು ಪ್ರತಿ ಸರಿ ನಾನು ಹೇಳ್ತೀನಿ, ಓಕೆನಾ, ಯಾರೋ ಒಬ್ಬ ವ್ಯಕ್ತಿ ಮಾಡೋ ತಪ್ಪಿಂದ ಇವತ್ತಿನ ದಿನ ಎಲ್ಲ ರೈಡರ್ಸ್ಗೂ ಕೂಡ ಅದು ಕೆಟ್ಟ ಹೆಸರೇ ಬರ್ತದೆ. ಸೊ ನಿಮಗೆಲ್ಲ ಮೊದಲೇ ಗೊತ್ತಿದೆ, ಇಷ್ಟಾದರೆ ಅಷ್ಟು ಮಾಡೋಂತಹ ಲೈಕ್ ಸೋಷಿಯಲ್ ಮೀಡಿಯಾ ಇದು ಏನಾಗಿದೆ ಎತ್ತಾಗಿದೆ ಕೂಡ ತಿಳ್ಕೊಳ್ಳಲ್ಲ ಅಲ್ಲಿ. ಸೊ ಸುಮಾರು ಒಂದು ಇಷ್ಟ ಆಗಿರೋದನ್ನ ದೊಡ್ಡದು ಮಾಡೋದೇ ಸೋಷಿಯಲ್ ಮೀಡಿಯಾ. ಸೊ ಸೋಷಿಯಲ್ ಮೀಡಿಯಾ ಅನ್ನೋದು ನಿಮಗೆಲ್ಲ ಗೊತ್ತಿರ್ತದೆ. ಅದರಲ್ಲಿ ಏನಾಗಿದೆ ಎತ್ತಾಗಿದೆ ಅನ್ನೋದಕ್ಕಿಂತ ಅದು ಏನು ವೈರಲ್ ಆಗಬೇಕು. ಸೊ ಬೆಳಗ್ಗೆಯಿಂದ ನನಗೆ ಸುಮಾರು ಜನ ಈ ವಿಡಿಯೋನ ಕಳಿಸಿ ಇದ್ರ ಬಗ್ಗೆ ಮಾತಾಡಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ, ಅದರಲ್ಲೂ ಕೂಡ ಸುಮಾರು ಜನ ಆಟೋದವರೇ ನನಗೆ ಒಂದಷ್ಟು ಜನ ಆ ವಿಡಿಯೋನ ಕಳಿಸಿದ್ದೀರ. ಇದ್ರ ಬಗ್ಗೆ ಮಾತಾಡಿ, ರೈಡರ್ ತಪ್ಪು ಮಾಡಿದ್ದಾನಲ್ವಾ, ಇದ್ರ ಬಗ್ಗೆ ಯಾಕೆ ನೀವು ಮಾತಾಡಲ್ಲ ಅಂತ ನನಗೆ ಕೇಳಿದ್ದೀರ. ಹುಷಾರಿರಲಿಲ್ಲ, ಸೊ ಅದಕ್ಕೋಸ್ಕರ ವಿಡಿಯೋ ಬೆಳಗ್ಗೆಯಿಂದ ಮಾಡೋಕ್ಕಾಗಿರಲಿಲ್ಲ. ಬಟ್ ಆದರೂ ಕೂಡ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಯಾರೇ ತಪ್ಪು ಮಾಡಲಿ ತಪ್ಪು ತಪ್ಪೇನೆ. ಸೊ ಅದು ನಾನು ಮಾಡಿದ್ರು ತಪ್ಪೇನೆ, ಇನ್ನೊಬ್ಬ ಮಾಡಿದ್ರು ತಪ್ಪೇನೆ. ಕಾನೂನು ಪ್ರಕಾರವಾಗಿ ಅದಕ್ಕೇನು ಶಿಕ್ಷೆ ಆಗಬೇಕೋ ಅದು ಖಂಡಿತ ಶಿಕ್ಷೆ ಆಗಲೇಬೇಕು. ಯಾಕಂತಂದರೆ ಓಪನ್ ಅಪ್ ಆಗಿ ಹೇಳ್ತೀನಿ, ಈ ತರಹ ಮಾಡೋದ್ರಿಂದ ಯಾರೇ ಮಾಡಲಿ, ಈಗ ಒಬ್ಬ ಬೈಕ್ ಟ್ಯಾಕ್ಸಿ ರೈಡರ್ ಮಾಡೋದ್ರಿಂದ ಇದು ಖಂಡಿತವಾಗ್ಲೂ ಆಟೋದವ್ರಿಗೂ ಪ್ರಾಬ್ಲಮ್ ಆಗುತ್ತೆ, ಕ್ಯಾಬ್ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಜನ ನಂಬಲ್ಲ. ಸೊ ಒಬ್ಬ ವ್ಯಕ್ತಿನ ನಂಬಿ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಬರ್ತಾರೆ ಅಂತಂದರೆ ಆ ವ್ಯಕ್ತಿ ನಂಬಿಕೆನ ನಾವು ಉಳಿಸ್ಕೋಬೇಕು. ಓಕೆನಾ? ನಾವು ಯಾರು ಅಂತ ಗೊತ್ತಿರಲ್ಲ, ನಮ್ಮ ಡೇಟಾ ಏನಂತ ಗೊತ್ತಿರಲ್ಲ, ನಾವು ಎಲ್ಲಿಂದ ಇದೀವಿ ಬಂದಿರ್ತೀವಿ ಅಂತ ಗೊತ್ತಿರಲ್ಲ, ನನಗೆ ಗಾಡಿ ಓಡ್ಸೋಕ್ಕೆ ಬರಲ್ಲ ಅಂತ ಗೊತ್ತಿರಲ್ಲ. ಆದರೂ ಆ ವ್ಯಕ್ತಿನ ನಂಬಿ ಒಂದು ಜಾಗದಿಂದ ಒಂದೊಂದು ಜಾಗಕ್ಕೆ ಲೈಕ್ ನಿನ್ನನ್ನು ಎಷ್ಟು ನಂಬಿಕೆ ಇಟ್ಟರೆ ನಿಮ್ಮ ಮೇಲೆ ಬರ್ತಾರೆ ನಿಮ್ಮ ಜೊತೆ. ಅಂತಹ ನಂಬಿಕೆಂತಹ ವ್ಯಕ್ತಿಗಳಿಗೆ ನೀವು ದ್ರೋಹ ಮಾಡ್ತೀವಿ ಅಂತಂದರೆ ಅದೇನೋ ಒಂದು ಗಾದೆ ಅನ್ನೋದಕ್ಕಿಂತ ಒಂದು ಮಾತಿದೆ, ಉಂಡು ಅನ್ನೋದು ತಿಂದ ಮನೆಗೆ ಹುಚ್ಚ ಒಯ್ದ ಅಂತ ಒಂದಿದೆ. ಆ ಥರ ಕಸ್ಟಮರ್ ಕೊಡೋ ದುಡ್ಡಿಂದ ನಾವು ಬದುಕೋದು. ಸೊ ಕಸ್ಟಮರ್ ಬುಕ್ ಮಾಡಿ ಪೇ ಮಾಡೋದ್ರಿಂದನೇ ನಮಗೆ ಹೊಟ್ಟೆ ತುಂಬೋದು, ನಮ್ಮ ಜೀವನಗಳು ನಡೆಯೋದು. ನೀವು ಅಂಥವ್ರಿಗೆ ಮೋಸ ಮಾಡ್ತೀವಿ, ಅಂಥವ್ರಿಗೆ ಏನೋ ಮಾಡ್ತೀವಿ ಅಂತಂದರೆ ಖಂಡಿತವಾಗ್ಲೂ ದಯವಿಟ್ಟು ಇದು ನಾನು ಯಾರೇ ಆಗಲಿ ಯಾರೇ ಮಾಡಿದ್ರು ಕೂಡ ತಪ್ಪೆ. ನನಗೆ ಗೊತ್ತಿರೋ ಪ್ರಕಾರ ಇದನ್ನು ಕಂಪ್ನಿಯವರೇ ಒಂದು ಸ್ಟ್ರಿಕ್ಟಾಗಿ ಒಂದು ಅವ್ರಿಗೆ ಒಂದು ಲೈಕ್ ಪನಿಷ್ಮೆಂಟ್ ಆಗಿರ್ಬೋದು, ಐಡಿನ ಸಸ್ಪೆಂಡ್ ಮಾಡೋಂಥದ್ದಾಗಿರ್ಬೋದು, ಅಥವಾ ಲೀಗಲಿ ಆಗಿರ್ಬೋದು, ನೀವು ಆ್ಯಕ್ಷನ್ ತಗೊಳ್ಳೇಬೇಕು. ಆ್ಯಂಡ್ ಈ ಅಸೋಸಿಯೇಷನ್ಸ್ ಲೈಕ್ ಬೈಕ್ ಟ್ಯಾಕ್ಸಿ ಏನು ಅಸೋಸಿಯೇಷನ್ಸ್ ಇದ್ದಾವೆ ಅವರು ಕೂಡ ಇದಕ್ಕೆ ದಯವಿಟ್ಟು ಅದಕ್ಕೆ ತಕ್ಕಟ್ಟಾಗೆ ಒಂದು ಆ್ಯಕ್ಷನ್ ತಗೊಳ್ಳೇಬೇಕು ಅಂತ ನನ್ನ ಕಡೆಯಿಂದ ನಾನು ಮನವಿ ಮಾಡ್ಕೊತೀನಿ. ಯಾಕಂತಂದರೆ ಈ ಥರ ಯಾರೋ ಒಬ್ಬ ವ್ಯಕ್ತಿ ಮಾಡೋದ್ರಿಂದ ಎಲ್ಲ ರೈಡರ್ಸ್ಗೂ ಎಲ್ಲರಿಗೂ ಇದು ತೊಂದರೆ ಆಗುತ್ತೆ. ಸೊ ದಯವಿಟ್ಟು ನಾನು ಸ್ಪೆಷಲಿ ಕೇಳ್ಕೊತೀನಿ, ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಆ್ಯಂಡ್ ಯಾರೂ ಕೂಡ ನೆಕ್ಸ್ಟ್ ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ನೀವು ಈ ರೀತಿ ಒಬ್ಬರು ಈ ರೀತಿ ಮಾಡೋದ್ರಿಂದ ತುಂಬ ಜನಕ್ಕೆ ಇದು ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಇನ್ನೊಂದೇನಂತಂದರೆ ಲೈಕ್ ಕಸ್ಟಮರ್ಸ್ ಅನ್ನೋದು ಲೈಕ್ ನಾನು ಪ್ರತಿ ಸರಿ ಹೇಳ್ದಂಗೆ ಲೈಕ್ ಅವರು ಬುಕ್ ಮಾಡಿದ್ರೆ ಮಾತ್ರ ನಮಗೆ ನಮ್ಮ ಹೊಟ್ಟೆಗಳಲ್ಲಿ ತುಂಬೋದು ಹೊರತು ನಮ್ಮಿಂದ ಅವರಲ್ಲ, ಅವರಿಂದ ನಾವಿರೋದು. ಆ್ಯಂಡ್ ಅವ್ರಿಗೆ ಕೊಡಬೇಕಾಗಿರೋಂಥ ರೆಸ್ಪೆಕ್ಟ್ನ ನಾವು ಕೊಡಲೇಬೇಕು. ಆ್ಯಂಡ್ ಸುಮಾರು ಜನ ನಾವು ಕೇಳಿರ್ತೀವಿ, ಒಂದಷ್ಟು ಜನ ಕಮೆಂಟ್ನ ಪಾಸ್ ಮಾಡ್ತಾರೆ,
ಅವರು ಹಂಗೆ ಹೋಗ್ತಾರೆ ಹಿಂಗೆ ಹೋಗ್ತಾರೆ ಅಂತ. ಅದೇ ಕಸ್ಟಮರ್ ನಿಮ್ಮ ಜೊತೆಗೂ ಆಟೋದಲ್ಲಿ ಬರ್ತಾರೆ, ಅದೇ ಕಸ್ಟಮರ್ ನಿಮ್ಮ ಜೊತೆ ಕ್ಯಾಬಲ್ಲೂ ಬರ್ತಾರೆ. ಲೈಕ್ ದಯವಿಟ್ಟು ಯಾರೇ ಆಗಲಿ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ಕಸ್ಟಮರ್ಸ್ ಬಗ್ಗೆ ಕೇವಲವಾಗಿ ಮಾತಾಡಬೇಡಿ, ವ್ಯಂಗ್ಯವಾಗಿ ಮಾತಾಡೋಕೆ ಹೋಗ್ಬೇಡಿ, ಅವ್ರಿಗೆ ಹಾನಿ ಮಾಡಬೇಡಿ, ಅವ್ರಿಗೆ ತೊಂದರೆ ಕೊಡಬೇಡಿ. ಅವ್ರಿಗೆ ದಯವಿಟ್ಟು ಆದಷ್ಟು ನಿಮ್ಮ ಕೈಲಾದಷ್ಟು ರೆಸ್ಪೆಕ್ಟ್ ಮಾಡಿ. ಬಿಕಾಸ್ ಆಫ್ ನಾವು ಚಿಕ್ಕ ವಯಸ್ಸಿಂದ ಕೇಳ್ಕೊಂಬಂದಿದ್ವಿ ಕಸ್ಟಮರ್ ಇಸ್ ಅ ಗಾಡ್ ಅಂತ. ಬಿಕಾಸ್ ಕಸ್ಟಮರ್ ಏನೇ ಒಂದು ಅವ್ರು ಅಲ್ಲಿ ಬಂದು ನಿನ್ನ ಗಾಡಿಯಲ್ಲಿ ಕೂತ್ಕೊಂಡು ನಿನ್ನ ರೈಡ್ ಬುಕ್ ಮಾಡಿ ಬರೋದ್ರಿಂದನೇ ನಿನಗೆ ದುಡ್ಡಲ್ವಾ. ಅದೇ ಕಸ್ಟಮರ್ ಬೇರೆ ಆಪ್ಷನ್ ಮಾಡ್ಕೊಂಡು ಹೋದರೆ ನಿನಗೆ ಎಲ್ಲಿ ದುಡ್ಡು ಬರುತ್ತೆ? ಜಸ್ಟ್ ಲೈಕ್ ಥಿಂಕ್ ಮಾಡಿ. ಕಸ್ಟಮರಿಗೆ ನಿನ್ನ ಬೈಕ್ ಟ್ಯಾಕ್ಸಿ ಬರೋದ್ರಿಂದ ನಿನಗೆ ದುಡ್ಡು. ಕಸ್ಟಮರ್ ಏನಾದರೂ ಬೈಕ್ ಟ್ಯಾಕ್ಸಿ ಬಿಡೋ ಅಂತ ಆಟೋದಲ್ಲಿ ಹೋದರೆ ಅದು ಬೇರೆಯವ್ರಿಗೆ ಹೋಗುತ್ತೆ. ಲೈಕ್ ಆ ಕಸ್ಟಮರ್ ನಿನ್ನ ಜೊತೆ ಬರ್ತಿದ್ದಾರೆ ಅಂತಂದರೆ ನಿನಗೆ ಆ ದುಡ್ಡು ಬರುತ್ತೆ. ಲೈಕ್ ಅವ್ರು ನಿಮ್ಮ ಹೊಟ್ಟೆಗೆ ಒಂದಷ್ಟು ಭಿಕ್ಷೆ ಅಂತ ಹೇಳ್ಬೋದು. ಓಪನ್ಲಿ ನಾನು ಹೇಳ್ತೀನಿ ಭಿಕ್ಷೆ ಅಂತ ಹೇಳ್ಬೋದು. ನಿನ್ನ ಕಷ್ಟ ಅಂದರೆ ಲೈಕ್ ಈ ಸ್ಟೇಟ್ಮೆಂಟ್ ನನಗೆ ಗೊತ್ತಿಲ್ಲ ತಪ್ಪು ಸರಿನಾ, ಬಟ್ ಆದರೆ ಆ ಕಸ್ಟಮರು ಬುಕ್ ಮಾಡೋದ್ರಿಂದ ತಾನೇ ನಮ್ಮ ಹೊಟ್ಟೆಗಳು ತುಂಬ್ತಾ ಇರೋದು. ಸೊ ದಯವಿಟ್ಟು ಪ್ಲೀಸ್ ರೆಸ್ಪೆಕ್ಟ್ ಕಸ್ಟಮರ್ಸ್ಗೆ ಫಸ್ಟ್ ರೆಸ್ಪೆಕ್ಟ್ ಮಾಡಿ ಆ್ಯಂಡ್ ಅವ್ರಿಗೆ ಆದಂತಹ ಲೈಕ್ ಜವಾಬ್ದಾರಿಯಿಂದ ಅವ್ರ ಜೊತೆ ಇರಿ. ಓಕೆನಾ? ಈ ತರಹ ಕೆಟ್ಟ ಕೆಲಸಗಳು ಮಾಡೋಕ್ಕೆ ಹೋಗ್ಬೇಡಿ. ಸೊ ಈ ವಿಚಾರ ನೋಡಿ ನನಗೂ ಬೇಜಾರಾಯಿತು. ಈ ವಿಚಾರದ ಬಗ್ಗೆ ನಿಮಗೇನು ಅನ್ನಿಸ್ತು, ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೊಂದು ಏನಂತಂದರೆ, ಇಂತಹ ವ್ಯಕ್ತಿಗಳು ನಿಮ್ಮಲ್ಲಿ ಯಾರಾದರೂ ಅಥವಾ ನಿಮ್ಮ ಅಕ್ಕಪಕ್ಕ ಇದ್ದರೆ ದಯವಿಟ್ಟು ಹೇಳ್ತಿದ್ದೀನಿ, ಅಸೋಸಿಯೇಷನ್ಸ್ ಅಂತ ಏನಿದ್ದಾವೆ ಅಥವಾ ಕಂಪ್ನಿಗಳಂತ ಹೇಳಿದ್ದಾವೆ, ಕಂಪ್ನಿಯವ್ರಿಗೆ ತಿಳಿಸಿ, ಅಸೋಸಿಯೇಷನ್ಸ್ಗೆ ತಿಳಿಸಿ ಈ ಥರ ಇದ್ದಾರೆ, ಇಂಥ ವ್ಯಕ್ತಿಗಳು ಇದ್ದಾರೆ ಅಂತ. ಬಿಕಾಸ್ ಏನಕ್ಕೆ ಅಂತಂದರೆ ನಾಳೆ ದಿವಸ ಅಂಥ ವ್ಯಕ್ತಿ ನಿಮ್ಮ ಜೊತೆ ಇರೋರು ಏನಾದರೂ ಮಾಡಿದ್ರೆ ಸೊ ಅದು ನಿಮಗೂ ಬರುತ್ತೆ. ಯಾರಾದರೂ ನಿಮ್ಮ ಅಕ್ಕಪಕ್ಕ ಇದ್ದರೆ ಅವ್ರಿಗೆ ತಿಳಿಸಿ ಹೇಳಿ ಈ ಥರ ಮಾಡೋಕ್ಕೆ ಹೋಗಬೇಡಿ ಅಂತ. ಸೊ ಇದಾಗಿತ್ತು ಈ ಒಂದು ವಿಡಿಯೋ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ಪ್ರೀತಿಯ ಶಂಕರ್. ಬಾಯ್ ಫ್ರೆಂಡ್ಸ್, ಆ್ಯಂಡ್ ಹುಷಾರಾಗಿ ಡ್ಯೂಟಿ ಮಾಡಿ.